ಸತ್ಯನಿಡ ವಾಹಿನಿಗೆ ಸ್ವಾಗತ. ಗೋಕಾಕ್ ತಾಲೂಕಿನ ಶಿಂದೆ ಕುರಬೇಟ ಗ್ರಾಮದ ಹಜರತ್ ಬಾಬಾ ಪೀರ್ ಮಿಟ್ಟಿ ಶಾವಾಲಿ ಉರುಸ್ ಇದೇ ತಿಂಗಳು 16 ಮತ್ತು 17ಕ್ಕೆ ಜರುಗಲಿದ್ದು, ಇದರ ಪ್ರಯುಕ್ತವಾಗಿ ಪಂಚಾಯತ್ ಸಭಾಭವನದಲ್ಲಿ ಶಾಂತಿ ಪಾಲನಾ ಸಭೆ ಜರುಗಿದೆ. ಶಾಂತಿ ಪಾಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ, ಪದಕ ಪಡೆದ ಘಟಪ್ರಭಾ ಪೊಲೀಸ್ ಠಾಣೆಯ ಪಿಐ ಎಚ್ಡಿ ಮುಲ್ಲಾ, ಪ್ರತಿ ವರ್ಷದ ಪ್ರಕಾರ ತಾವುಗಳು ಅತಿ ವಿಜೃಂಭಣೆಯಿಂದ ಉರುಸ್ ಆಚರಿಸಿಕೊಂಡು ಬಂದಿರ್ತೀರಿ. ಈಗಲೂ ಮಾಡಿ ಆದ್ರೆ ಅನಾವಶ್ಯಕವಾಗಿ ಕುಡಿದು ಗಲಾಟೆ, ಅಶ್ಲೀಲವಾಗಿ ನಡೆದುಕೊಳ್ಳುವುದು, ಶಾಂತಿ ಭಂಗಕ್ಕೆ ಯತ್ನಿಸಿದ್ರೆ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ಗ್ರಾಮದ ಹಿರಿಯರು, ಯುವಕರಿಗೆ ಹಾಗೂ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಬೇರೆ ಊರುಗಳಿಂದ ಬರುವ ತಮ್ಮ ಸಂಬಂಧಿಕರಿಗೆ ಶಾಂತಿಯಿಂದ ಉರುಸ್ ಆಚರಿಸಲು ತಿಳಿ ಹೇಳಬೇಕು. ಕಳೆದ ತಿಂಗಳು 5 ದಿನಗಳ ತನಕ ಯಾವ ರೀತಿ ಗ್ರಾಮ ದೇವತೆ ಜಾತ್ರೆಯನ್ನ ಶಾಂತಿಯಿಂದ ಯಶಸ್ವಿಗೊಂಡಿತು, ಅದೇ ರೀತಿಯಾಗಿ ಗ್ರಾಮದ ಎಲ್ಲ ಹಿಂದೂ ಮುಸ್ಲಿಂ ಹಿರಿಯರು ಪೊಲೀಸರೊಂದಿಗೆ ಸಹಕರಿಸಿ ಉರುಸ್ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕೋರಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಪತ್ರಕರ್ತರು ಆದ ವಿಠಲ್ ಕರೋಶಿ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಗ್ರಾಮದ ಹಜರತ್ ಬಾಬಾ ಪೀರ್ ಮಿಟ್ಟಿ ಶಾವಾಲಿ ಉರುಸ್ ಅತಿ ವಿಜೃಂಭಣೆಯಿಂದ ಆಚರಿಸೋಣ. ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವಕಾಶ ಕೊಡದೆ ಆಚರಿಸೋಣ ಅಂತ ಹೇಳಿದ್ರು. ಘಟಪ್ರಭಾ ಪೊಲೀಸ್ ಠಾಣೆಯ ಪಿಐ ಎಚ್ಡಿ ಮುಲ್ಲಾ ಅವರು ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಖಡಕ್ ಪೊಲೀಸ್ ಅಧಿಕಾರಿಯಾಗಿದ್ದು, ಅವರ ಪ್ರಾಮಾಣಿಕತೆಗೆ ಮತ್ತು ದಕ್ಷತೆಗೆ ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾಗಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸಿದ್ರು. ಗೋಕಾಕ್ ತಾಲೂಕಿನ ಶಿಂದೆ ಗ್ರಾಮದ ಶ್ರೀ ಹಜರತ್ ಬಾಬಾ ಪೀರ್ ಮಿಟ್ಟಿ ಶಾವಾಲಿ ಉರುಸ್ ನಿಮಿತ್ತವಾಗಿ ಈ ಒಂದು ಗ್ರಾಮ ಪಂಚಾಯತ್ ಶಾಲೆಯಲ್ಲಿ ನಿರ್ವಹಿಸಿದಂತಹ ಈ ಒಂದು ಉರುಸ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಮಾರ್ ಅವರೇ, ಉಪಾಧ್ಯಕ್ಷರಾದ ಸೂರ್ಯವಂಶ ಅವರೇ ಹಾಗೂ ಈ ಒಂದು ಕಮಿಟಿ ಅಧ್ಯಕ್ಷರಾದ ಅಬ್ದುಲ್ ಅವರೇ, TSN ನಳ್ಳೆ ಅವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಸಮಾಜದ ಹಿರಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ನಮ್ಮೆಲ್ಲ ಸಿಬ್ಬಂದಿ ಹಾಗೂ ಪತ್ರಿಕಾ ಮಾಧ್ಯಮಗಳು, ಈ ಮೊಟ್ಟ ಮೊದಲನೇದಾಗಿ ನಾನು ಇನ್ನೊಂದು ನಿಮ್ಮ ಊರಿನಲ್ಲಿ 3 ವರ್ಷಗಳ ನಂತರ ಏನೊಂದು ಜಾತ್ರೆ ನಡೀತು. ಆ ಜಾತ್ರೆ ಯಶಸ್ವಿಯಾಗಿ ಆಗಿದ್ದಕ್ಕೆ ನಿಮಗೆಲ್ಲರಿಗೂ ಮೊಟ್ಟ ಮೊದಲ ಅಭಿನಂದನೆ ಸರ್. ಪೊಲೀಸ್ ಇಲಾಖೆ ಅಷ್ಟಲ್ಲ, ನೀವು ಕೈ ಜೋಡಿಸಿದ್ರೆ ಅದು ಯಶಸ್ಸಾಗಕ್ಕೆ ಸಾಧ್ಯ ಬರೀ ಪೊಲೀಸ್ನವ್ರು ಅಷ್ಟೇ ಮಾಡ್ಕೊಳ್ಳೋದಾಗಲ್ಲ. ನೀವೆಲ್ಲ ಕೈ ಜೋಡಿಸಿದಾಗ ನಾವು ಯಾವಾಗಲೂ ಯಶಸ್ಸಾಗಕ್ಕೆ ಸಾಧ್ಯ ಬೇಕು. ಆ ಜಾತ್ರೆಯಲ್ಲೂ ಕೂಡ ನೀವು ಭಾಳ ಚೆನ್ನಾಗಿ ನಿಮಗೆಲ್ಲ ಸಹಕಾರ ಕೊಟ್ಟರೆ ಅಂತೇಳಿ ಒಂದು ಸಣ್ಣ ಬಿಗ್ ಕಾಪಿ ಸುಧಾ ಆಗಲಿಲ್ಲ, ಒಂದು ಸಣ್ಣ ಯಾವುದೊಂದು ಇದು ಆಗಲಿಲ್ಲ. ಭಾಳ ಚೆನ್ನಾಗಿ ಜಾತ್ರೆ ಸಹಕಾರ ಕೊಟ್ಟರೆ ಅದಕ್ಕೆ ನಾವು ಪೊಲೀಸ್ ಇಲಾಖೆ ವತಿಯಿಂದ ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಕೂಡ ಈ ಒಂದು ಜಾತ್ರೆ ಬಗ್ಗೆ ನಾನು ಕೇಳಿದಾಗ ಎಲ್ಲ ಧರ್ಮದವರು ಎಲ್ಲ ಸಮಾಜದವರು ಕೂಡ ಅದನ್ನು ಮಾಡ್ತಾರೆ ಕೇಳೋ ಭಾಳ ಖುಷಿ ಆಯಿತು. ಈ ಹಿಂದೆ ಕೂಡ ಲಕ್ಷ್ಮೀ ಜಾತ್ರೆ ಕೂಡ ತಾವೆಲ್ಲ ಸಮಾಜದವರು ಯಾವುದೇ ಕ್ರಾಂತಿ ಇಲ್ಲ, ಯಾವುದೇ ಭೇದ ಭಾವನೆ ಮಾಡಿರಿ. ಈ ಒಂದು ಉರುಸ್ನ ಕೂಡ ನೀವು ಯಾವುದೇ ಜಾತಿ ಮತ ಭೇದ ನೀವು ಮಾಡ್ತಿರೋದು ನಮಗೆ ಆಸೆ ಇದೆ. ಅದರಂತೆ ಈಗ ಅವ್ರು ಹೇಳಿದಂಗೆ 16ಕ್ಕೆ ರಾತ್ರಿ ನಾಟಕ ಆಮೇಲೆ 17ಕ್ಕೆ ರಾತ್ರಿ ಕವಾಲಿ ಮುಗಿದ್ಮೇಲೆ ನೋಡಿ ಆ ಕಡೆ ಅದು ನಡೀತಿರ್ತದೆ. ಯಾರು ಬರ್ತಾರೆ ಕವಾಲಿಗೆ? ಎಲ್ಲ ಕಳ್ಸತ್ರಿ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಆಗಲೇ ಅವ್ರು ಇದೊಂದು ಮಾತು ಹೇಳಿದ್ರು, ನಾವು ಊರವ್ರು ಏನು ಮಾಡಿದ್ರೆ ಹೊರಗಿನವ್ರು ಏನಾದ್ರು ಮಾಡ್ಬೋದು ಅಂತ ಹೇಳಿ. ಬಟ್ ಏನಾದರೂ ಜವಾಬ್ದಾರಿ ನೀವು ನಾವು ಯಾಕಂದ್ರೆ ನೀವು ಜವಾಬ್ದಾರಿ ಮಾಡ್ತಿರ್ತೀರಿ ಅಂದ್ರೆ ನಿಮ್ಮದು ಕೂಡ ಅದಕ್ಕೆ ನಮ್ದು ಎಷ್ಟು ಜವಾಬ್ದಾರಿ ತಮ್ಮ ಊರು ಹಿರಿಯರು ಜವಾಬ್ದಾರಿ ಇರ್ತೈತಿ. ನಾವು ಊರವ್ರು ಸಲಿಯೋದ್ರಿ ಹೊರಗಿನವ್ರು ಬಂದು ಮಾಡ್ಯಾರ ಅಂತಂದ್ರೆ ನಡೆಯೋಲ್ಲ, ಹೌದಲ್ಲ? ಯಾಕಂದ್ರೆ ನಮ್ಮ ಊರಾಗ ಮಾಡ್ತೀರಂದ್ರೆ ಕಮಿಟಿದು ಜವಾಬ್ದಾರಿ ಅಷ್ಟು ಇರ್ತೈತಿ, ಪೊಲೀಸರದ್ದು ನಮ್ಮದು ಎಲ್ಲ ಜವಾಬ್ದಾರಿ ಇರ್ತೈತಿ, ಅದ್ರಲ್ಲಿ ಎರಡೇ ಮಾತಿಲ್ಲ. ಬಟ್ ನೀವು ಈ ಮೆರವಣಿಗೆ ಬಗ್ಗೆ ಹೇಳ್ಬೇಕಂದ್ರೆ 3 ಇರ್ತಾವ.
ಅದರಲ್ಲಿ ಒಂದು ವಿನಂತಿ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಈಗ ನೀವು ಮಾಡ್ಕೊಂಡು ಬಂದರೆ ಅದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಮೊದಲಿಂದ ಮಾಡ್ಕೊಂಡು ಬಂದಿದ್ದು ಪದ್ಧತಿ. ಆದರೂ ಕೂಡ ಯಾವುದೇ ರೀತಿ ಅಶ್ಲೀಲವಾಗಿ ಏನೂ ಆಗಲಿ ಅಥವಾ ಹಾಡಾಗಲಿ ಅನ್ನೋ ಬರ್ಬೋದಿಲ್ಲ ಅಂತ ನಾವು ವಿನಂತಿ ಮಾಡ್ತೀವಿ. ಮೊದಲೇ ಹೇಳ್ಬಿಡ್ತೇನೆ ನಾನು, ಆ ದೂಷಣೆಯಿಂದ ಕಂಡು ಬಂದ್ರೆ ನಾನು ಬಂದು ಮಾಡಿಸ್ಬಿಡ್ತೀನಿ. ಯಾಕಂದ್ರೆ ಅದು ಸರಿಯಲ್ಲ. ಯಾಕಂದ್ರೆ ಎಲ್ಲರೂ ನೋಡ್ತಿರ್ತಾರೆ, ನಿಂತ್ಕೋದಿಲ್ಲ, ಎಲ್ಲ ಹೆಣ್ಮಕ್ಳಾಗಲಿ ಹಿರಿಯರಾಗಲಿ ಎಲ್ಲರೂ ನೋಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅಶ್ಲೀಲ ಥರ ಏನಾದರೂ ತೋರಿಸೋದಿತ್ತಂದ್ರೂ ಸರಿ ಅನಿಸೋದಿಲ್ಲ. ನಾನು ನೋಡಿಲ್ಲ ಇನ್ನೂ ಮಾಡಲ್ಲ, ಯಾವ್ದಾದ್ರು ನಮ್ಮ ಪೊಲೀಸ್ಗೆ ಏನು ಹಳೇದಾರು ವಿಡಿಯೋ ತೋರಿಸ್ಬೇಕು ಹೆಂಗೆ ಮಾಡ್ತಾರೆ ಅಂತೇಳಿ. ನನ್ನೂ ಫಸ್ಟ್ ಟೈಮ್ ಕೇಳಿದೆ. ಯಾಕಂದರೆ ಬೇರೆ ಏನು ಉಳಿಸೋದು ನಾವು ಮಾಡಿದಲ್ಲ, ರಾಯಬಾಗಿಲ್ಲ ಒಂಥರ ಹೊಸ ಪದ್ಧತಿ ಬಾಯಿಗೆಲ್ಲ ಅಂತ ಹೇಳೋದಿಲ್ಲ. ಬಟ್ ಮಾಡಬೇಕಂದ್ರೆ ಸ್ವಲ್ಪ ಸಮಾಜದ ಜೊತೆ ಎಲ್ಲ ಹಿರಿಯರು ಹೆಣ್ಮಕ್ಳಿರ್ತಾರೆ, ಅದನ್ನ ನೋಡಿ ಯಾರಿಗೂ ಕೂಡ ಧಕ್ಕೆ ಬರೋದಾಗ ಮಾಡ್ಬೇಕಂತ ನನ್ನ ವಿರಾಸೆ. ವರ್ಷ ನೀವೆಲ್ಲ ದೊಡ್ಡವ್ರಿ ನಮ್ಮ ಹಿರಿಯರಲ್ಲಿ ಅಂತ ಯಾವ ಆಗ್ಬಿಡುತ್ತೆ. ನೀವೇನಂತ ಹುಡುಗರು ಮಾಡ್ತಾರೆ ಹುಡುಗರು ಪ್ರೀತಿಸೋದು ಕರ್ತವ್ಯ ನಮ್ಮದಿಂದ ಐತಿ. ನಾವು ಏನೋ ಮಾಡ್ತಾರಂದ್ರೂ ಅದು ನಾವು ಎಷ್ಟು ಅನ್ನೋದಿಲ್ಲ. ತಪ್ಪಿದ್ದ ತಪ್ಪಂತ ಹೇಳೋದು ನನ್ನ ವೈಯಕ್ತಿಕ ಅನಿಸಿಕೆ. ಅವ್ರೇನೋ ಹುಡುಗರು ಕೇಳೋದ್ರಿ ಮಾಡೋದ್ರಿ ಅನ್ನೋಕ್ಕಿಂತ ಮಾಡ್ರಿಪ್ಪ, ಬಟ್ ಚೌಕಟ್ಟೊಳಗೆ ಮಾಡೋದು ಹೇಳೋದು. ಹೌದು, ಒಂದೇನೋ ಎಲ್ಲ ರೀತಿ ರಿವಾಜ್ ಇರ್ತಾವೆ, ಎಲ್ಲ ಅದನ್ನು ಮೀರಿ ಮಾಡ್ಬೇಕಂತ ನಾವೆಲ್ಲ ಹುಡುಗರು ಹಾಕಿದ್ದೇವೆ. ಭಾಳ ಹುಡುಗರು ಬಂದಿರಲಿಲ್ಲ, ಹಿರಿಯರು ಬಂದಿರಿ. ನಾನು ಅನ್ಕೊಂಡಿದ್ದೆ ಹುಡುಗರು ಬರ್ತಾರೆ ಅಂತ ಹೇಳಿ. ಅದನ್ನು ಹಿರಿಯರು ಬಂದಿರೋ ಬಟ್ ಈ ಮೆಸೇಜ್ ಎಲ್ಲರೂ ಹೋಗ್ಬೇಕು. ನೀವು ಮುಂದೊಳಗೆ ಮೀಟಿಂಗ್ ಮಾಡಿರಿ ಬಟ್ ಚೌಕಟ್ಟು ಮೀರಬಾರ್ದು ಅಷ್ಟೇ. ನಾನು ಹೇಳೋದು ನನ್ನ ಉದ್ದೇಶ ಅಷ್ಟೇ. ನೀವೇನು ವಿಜೃಂಭಣೆ ಮಾಡೋಕ್ಕೆ ನಮಗೇನಿಲ್ಲ, ನಾವೇನು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ ಇದಕ್ಕೆ ಸಂಬಂಧ. ಬಟ್ ಯಾವುದೂ ಕೂಡ ಒಂದು ಮಿತಿ ಮೀರಬಾರ್ದು ಅಂತ ನಾನು ವಿನಂತಿ ಅಷ್ಟೇ ಮಾಡ್ತೀನಿ. ಯಾಕಂದ್ರೆ ನಾನು ಹಿಂದೆ ನೋಡಿಲ್ಲ ಹೆಂಗಾಗ್ತಾವ ಅಂತೇಳಿ ನಮ್ಮ ಪೊಲೀಸ್ ಹೇಳಿದರು. ಅದಕ್ಕೆ ತಾವು ಕೂಡ ತಮ್ಮ ಸ್ವಯಂ ಸೇವಕರು ಇರ್ಬೇಕು. ಅದ್ರ ಜೊತೆ 3 ಟ್ಯಾಕ್ಟರ್ ಇರ್ತಾವಂತಂದ್ರು, ಅದ್ರ ಜೊತೆ ತಾವು ಕೂಡ ತಮ್ಮ ವಾಲಂಟಿಯರ್ಸ್ ಮಾಡಬೇಕು. ಹಿರಿಯರು ಕೂಡ ಸ್ಟಾರ್ಟಿಂಗಿಂದ ಏನು ಮಾಡಿರ್ಬೇಕಂತ ನಮ್ಮ ವಿನಂತಿ. ಸ್ಟಾರ್ಟಿಂಗ್ ಮಾಡಿ ಹೋಗ್ಬೋದು. ನಾವಂತೂ ಕೂಡ ಅಡಿಗೆ ಮಟ್ಟ ಇರ್ತೀವಿ, ಎರಡು ಮಾತಿನ. ಬಟ್ ತಾವು ಕೂಡ ಸಹಕಾರ ಕೊಡಬೇಕು. ನಾವು 3 ದಿವಸ ಊರು ನೋಡ್ಕೊಂಬಾರ್ದು. ನಾನು ನೋಡಿಲ್ಲ ಎಲ್ಲಿಂದ ಬಂದಿರ್ತೀವಿ ಏನಂತ. ನಾವು ನಿಂತ್ಬಿಟ್ಟು ನಮ್ಗೆ ಯಾರೋ ಒಂದು ಗೊತ್ತಿಲ್ಲ ಸರ್, ಎಲ್ಲೆಲ್ಲಿ ಬಂದು ಎಲ್ಲಿಗೆ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗ್ತದೆ. ಬಟ್ ಏನು ಅಂತಂದ್ರು ಹೊರಗಡೆಯಿಂದ ವರ್ಷ ಭಾಳ ಬರ್ಬಾರ್ದು ಕೇಳ್ಬಂದೆ ನಾನು. ಹುಡುಕಿರಿ ಕಡೆಯಿಂದ ಬರ್ಲಿ, ಏನು ಸಮಸ್ಯೆ ಇಲ್ಲ. ಅಂದ್ರೂ ಕೂಡ ತಾವು ಏನು ಹೇಳ್ತಿರ್ತಾರೋ ಇನ್ವಿಟೇಷನ್ ಕೊಡ್ತೀರಿ ನೀವು, ಬರ್ರಿ ಅಂತ ಹೇಳಿ. ಬಟ್ ಹೇಳ್ಬೇಕಾದ್ರೆ ಮಾತು ಹೇಳ್ಬೇಕು. ಊರಿಗೆ ಬಂದ್ರೆ ಕರೆಕ್ಟ್ ಶಾಂತ ಇರ್ತೀನಿ, ಬರ್ರಿ ಶಾಂತ ಇರ್ತೀನಿ ಹೋಗ್ರಿ. ಬೇರೆ ಏನಾದ್ರು ಕೆಟ್ಟಿ ಬಿಜಿ ಮಾಡಿದ್ರೆ ಮತ್ತು ಪೊಲೀಸ್ ಬಿಡೋದು ಮಾತು ಒಂದು ಸಂದೇಶ ಕೊಡ್ಬೇಕು. ಅವ್ರು ಬಿಟ್ಟು ನಮ್ಮ ದೂರಲ್ಲ, ನಮ್ಮ ಸಿದ್ಧಿ ಕೊಡ್ಬೇಡ ಐತಿ, ಅಲ್ಲಿಂದ ಬಂದು ಏನೋ ಮಾಡ್ಬೋದು ಅಂತ ಅವ್ರ ತಲೆಗೆ ಇರ್ಬೇಡ. ನಾಳೆ ಏನೋ ಅದು ನಾವು ನಿಲ್ಲಿಸ್ಬೇಕಿಲ್ಲ, ಅವ್ರು ಯಾರು ಬರೋಲ್ಲ. ಮತ್ತು CC ಕ್ಯಾಮ್ರಾ ಅಂತೂ ಇದೆ. ಬಟ್ ಏನಂದ್ರೆ ನಮ್ಗೆ ಬೇಜಾರಾಗ್ತದೆ, ನೀವು ಅದು ಬಂದ್ ಮಾಡಿರಪ್ಪ, ಅದನ್ನು ಚಾಲೂನೇ ಇಟ್ಟಿಲ್ಲ. ರಿಚಾರ್ಜ್ ನೋಡ್ರಿ, ನಮ್ಮ ಸ್ಟಾಫ್ ಹೇಳ್ದಂಗೆ ಏನಾದ್ರು ಯಾರು ಪಂಚಾಯತ್ ಅಷ್ಟ ಮಾಡ್ತೀವಿ ಮತ್ತೆ ಏನೋ ನೋಡೋಕ್ಕಿಂತ ಹುಡುಗ ಆದ್ರೆ ಹೆಂಗೆ. ಹಾಂ ಎಸ್, ಒಂದು ವರ್ಷಕ್ಕೆ ಮಾಡಿಬಿಡಲ್ಲ, ಮಾಡಿಬಿಡ್ರಿ. ಈಗ ಈ ಚಲೋ ಇರೋದ್ರಿ, ಹಾಂ ಚಲೋ ಮಾಡಿಸ್ರಿ. ಅದು ನಿಮ್ಮ ಒಳ್ಳೆ ದಿನಾಂಕ 16 ಮತ್ತು 17ರಂದು ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಾಗಿ ಹಿಂದೂ ಮುಸ್ಲಿಂ ಸಮಾಜದ ಒಂದು ಭಾವೈಕ್ಯತೆಯ ಸಂಕೇತವಾಗಿರುವ ನಿಕೇಶಾವಳಿಯ ಉತ್ಸವವನ್ನು ನಾವು ಹಮ್ಮಿಕೊಂಡಿದ್ದು, ದಿನಾಂಕ 16ರಂದು ಸಾಯಂಕಾಲ ರಾತ್ರಿ ಹಾಗೂ ಒಂದು ಸಾಮಾಜಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ತಾರೀಕು 17ರಂದು ಮನೋರಂಜನೆ ಕಾರ್ಯಕ್ರಮ ಸಾಯಂಕಾಲ ಇರುತ್ತದೆ. ಈ ಒಂದು 2 ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಸರ್ಕಾರದವರು ನೀಡುವಂಥ ಲಕ್ಷಾಂತರ ಜನ ಒಂದು ಒಪ್ಪುವ ಸಂಭವ ಇದೆ. ಪ್ರಪ್ರಥಮವಾಗಿ ಅತ್ಯಂತ ಪೂರ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪೊಲೀಸ್ ಬಂದೋಬಸ್ತ್ ನಿಮಿತ್ತವಾಗಿ ನಮ್ಮ ಗ್ರಾಮಕ್ಕೆ ಈಗಾಗಲೇ ಗ್ರಾಮದೇವಿ ಜಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಮ್ಮ ಶಿವರಾಜ್ ಸಾಹೇಬರಿಗೆ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ನಾನು ಗ್ರಾಮವಾಗಿ ತುಂಬ ಉತ್ಸವವನ್ನು ಯಶಸ್ವಿಯಾಗಿ ತಾವು ನೆರವೇರಿಸಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು, ಅದೇ ರೀತಿ ಇನ್ನೊಂದು ವಿಶೇಷ ನಮ್ಮ ಗ್ರಾಮದ ಮುಖಂಡರಿಗೆ ಎಲ್ಲ ಸಮಾಜದಲ್ಲಿ ತಿಳಿಸುವುದೇನೆಂದರೆ, ಸಾಹೇಬರು ಮುಖ್ಯಮಂತ್ರಿ ಪದಕವನ್ನು ಪಡೆದಂಥ ಒಬ್ಬರು ವಿಶೇಷ ಚರ್ಚೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಸಾಹೇಬರು ಇದೇ ವಿಕೆ ತಾಲೂಕಿನ ಮಂಜನಾ ಗ್ರಾಮದವರು. ತಂದೆಯೂ ಕೂಡ ಅವರು ದಸ್ಕೀರ್ ಸಾಹೇಬ್ ಅವರು ಕೂಡ ಶಿವರಾಜ್ ಸಾಹೇಬರಾಗಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಅವರು ಕೂಡ 2017ರಲ್ಲಿ ಅವರು ಕೂಡ
12ರಲ್ಲಿ ಅವರು ಕೂಡ ಮುಖ್ಯಮಂತ್ರಿ ಪದಕವನ್ನು ತೆಗೆದುಕೊಂಡಿದ್ದಾರೆ. ಆಪ್ತ ಮಾಡಿದ ದಾರಿಯಲ್ಲೇ ಕೂಡ ಮಗ ಕೂಡ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಅವರು ಕೂಡ ಒಂದು CM ಪದಕವನ್ನು ಪಡೆದುಕೊಂಡಿದ್ದಾರೆ. ಇದು ನಮ್ಮ ಜಿಲ್ಲೆಗೆ ಒಂದು ಯಶಸ್ವಿಯಾಗಿ ಮಾಡಿದರೆ ತಮಗೆ ರಾಷ್ಟ್ರಪತಿ ಪದಕವನ್ನು ಆ ಬಾಬಾಪುರ ವಿಶೇಷವಾಗಿ ಕೊಡಲಿ ಅಂತ ತಮಗೆ ಹಾರೈಸುತ್ತಾ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಸಿದ್ದಾರೂಢ ಕಂಬಾರ್, ಸೂರ್ಯವಂಶಿ, ಕುತುಬುದ್ದೀನ್ ತಟೆಗಾರ್, PSI ನರಳೆ, ರಫೀಕ್ ಮಖಾಂದರ್, ಮೊಹಮ್ಮದ್ ಮಖಾಂದರ್, ದಾವಲ್ ದವಾಡಿ, ಭೀಮಶಿ ಬಿರ್ನಾಳಿ, ರಾಮಚಂದ್ರ ಬಂತಿ, ನಿಸರ್ ಜಕಾತಿ, ರಿಯಾಜ್ ಅತ್ತಾರ್, ಲಕ್ಷ್ಮಣ್ ಕೋಳಿ, ರಂಜಾನ್ ಅತ್ತಾರ್ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.